ಹೆಲೋ ಕರ್ನಾಟಕ, ನಾನು ಗುರು. ಇವತ್ತಿನ ವ್ಲಾಗ್ ಮಾಡೋಣ ಶುರು. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಕ್ರೇಜಿ ಸಪೋರ್ಟ್ ಕಾಣ್ತಿದೆ. ನಿಮ್ಮ ಸಪೋರ್ಟ್ ಹಾಗೆ ಇರ್ಲಿ, ಮತ್ತೆ ಈ ಸಪೋರ್ಟ್ ಇನ್ನೂ ಬೆಳಿಲಿ ಅಂತ ಹೇಳಿ ಮತ್ತೆ ಬನ್ನಿ ನಮ್ಮ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಇತ್ತು ಲಾಸ್ಟ್ ಇಂಟರ್ನಲ್ ದಿನ. ಸೊ ಇಂಟರ್ನಲ್ ಗೆ ಫಸ್ಟ್ನೇ ಪೇಪರ್ ಅಂತೂ ಈಸಿ ಆಗಿತ್ತು. ಹೋಗಿ ಅಟೆಂಡ್ ಮಾಡಿ ಬರ್ದೆ, ರೆಕಾರ್ಡ್ ಕ್ರಿಯೇಟ್ ಆಯ್ತು, ಇಡೀ ಬುಕ್ಲೆಟ್ ನೇ ತುಂಬಿಸಿದೆ ಗುರು. ಆದ್ರೆ ನಮ್ಮ ಸೆಕೆಂಡ್ ಸಬ್ಜೆಕ್ಟ್ ಅಂದ್ರೂ ಸಾಕು ಕಷ್ಟ ಇತ್ತು. ಡೆಡ್ ಆಪೋಸಿಟ್ ಅನ್ಕೊಳ್ಳಿ. ಹೆಂಗೋ ಈಗ ಪಾಸ್ ಆದ್ರೆ ಸಾಕು ಗುರು ಅಂತಿದ್ದೆ. ಅದಕ್ಕೆ ಓದ್ಕೊಳ್ಳೋಣ ಅಂದ್ರೆ ಈ ಕಪಿಗಳು ನೋಡಿ ಹೆಂಗ್ ಆಡ್ತವೆ ಅಂತ ಆಂಗಲ್ ಅಲ್ಲಿ ಕುತ್ಕೊಂತವೆ ಗುರು. ಓದಕಂದ್ರು ಬಿಡ್ತಿಲ್ಲ ನೋಡ್ರಿ ಹೆಂಗ್ ಆಡ್ತವೆ ಇವು. ಇದಕ್ಕೆ ಅಂತ ಬರ್ತವೆ ಕ್ಲಾಸಿಗೆ ಇವು. ಸೊ ಹಾಗೋ ಈಗ ನಮ್ಮ ಎರಡನೇ ಪೇಪರ್ ಮುಗಿಸ್ಕೊಂಡ್ವಿ. ಆಮೇಲೆ ದೇವರಿಗೆ ಬೇಡ್ಕೊಂಡು ಪಾಸ್ ಮಾಡ್ಬಿಡಪ್ಪ ಅಂತ ನಮ್ಮ ಫ್ರೆಂಡ್ಸಿಗೆ ಹೇಳಿ ಬಾಯ್ ಹೊರಟೆ. ಕ್ರಿಕೆಟ್ ಫ್ರೆಂಡ್ಸಿಗೆ ಹೇಳಿ ಹಾಯ್. ಸೊ ಇಲ್ಲಿ ಬಂದು ಟೀಮ್ ಎಲ್ಲ ರೆಡಿ ಆಗಿ ನಾವು ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದ್ವಿ ಗುರು. ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಟೈಮಲ್ಲಿ ಇವನ್ ಬಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಸೊ ಫಸ್ಟ್ ನಮ್ದು ಬ್ಯಾಟಿಂಗ್ ಇತ್ತು. ಸೊ ಅದಕ್ಕೆ ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ವಿಕೆಟ್ 6, 4 ಡಾಟ್ ಸಿಂಗಲ್ಸ್ ಅಂತ 51 ಸ್ಕೋರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೌಲಿಂಗ್ ಅಂತ ಹೇಳಿ ಸಕ್ಕತ್ತ ಹೊಡ್ಸ್ಕೊಂಡ್ವಿ. ಆದ್ರೆ ನಾನ್ ಮಾತ್ರ 2 ವಿಕೆಟ್ ಎದ್ವಿ. ಕೊನೆಗೂ ಹಂಗೋ ಹಿಂಗೋ ಅಂತ ಗೆದ್ವಿ ಗುರು. ಕಂಟಿನ್ಯೂಸ್ 2 ಮ್ಯಾಚ್ ಗೆದ್ವಿ. ಸೊ ಮ್ಯಾಚ್ ನ ಮುಗಿಸ್ಕೊಂಡು ಹೊರಟೆ ಮನೆಗೆ. ಊಟ ಮಾಡಿ ಇನ್ನೇನಂತ ಮಲ್ಕೋಣ ಅಂದ್ರೆ ಅಮ್ಮ ಕರ್ಕೊಂಡು ಹೋದ್ರು ಬ್ಯಾಂಕಿಗೆ. ಸೊ ಅಲ್ಲಿ ಏನೇನ್ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟೆ ಮನೆ ಕಡೆ. ನಮ್ ದಿನ ಹೀಗ್ ಮುಗೀತು. ನಿಮ್ಗೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.